ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಗೈಸ್ ಮತ್ತೊಂದು ವಿಡಿಯೋಗೆ. ಆಲ್ರೆಡಿ ನಿಮಗೆ ತಮ್ಮನೇಲಿ ಕೊಡ್ತಾಗ ನೋಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇದು ನನ್ನ ಜೀವನದ ತುಂಬ ದಿನಗಳಿಂದ ತುಂಬ ಆಸೆ ಇತ್ತು. ನನ್ನ ಫಸ್ಟು ಮಹದೇಶ್ವರನ ಬೆಟ್ಟ ಹೋಗಬೇಕು ಅಂದರೆ ನಾನು ಬೈಕಲ್ಲೇ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಕೊನೆಗೂ ಮಹದೇಶ್ವರಂಗೆ ನನ್ನ ಮಾತು ಕಿವಿಗೆ ಬಿತ್ತು ಅಂತ ಅನಿಸುತ್ತೆ. ಫೈನಲಿ ನನ್ನ ಗಾಡಿ ಇವತ್ತು ಮಹದೇಶ್ವರನ ಬೆಟ್ಟ ಘಾಟ್ ಸೆಕ್ಷನಲ್ಲಿ ಹೋಗ್ತಿದೆ ಅಂತ ನೋಡ್ಬೋದು ನೀವು. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ಸಖತ್ ಖುಷಿ ಆಗ್ತಿದೆ ಮಾತ್ರ. ಎಲ್ಲ ಕಡೆ ಹೋಗಿ ಬಂದರೆ ನನ್ನ ಗಾಡಿ ಮಹದೇಶ್ವರನ ಬೆಟ್ಟಕ್ಕೂ ಹೋಗ್ತಾ ಇದೆ. ಅದರಲ್ಲಿ ಮಹದೇಶ್ವರನ ಘಾಟ್ ಸೆಕ್ಷನ್ದಲ್ಲಿ ಓಡಿಸೋ ಮಜಾನೇ ಬೇರೆ. ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. ಅದು ಆ್ಯಕ್ಚುಲಿ ನಾವು ಅಮ್ಮನ ಜೊತೆ ಹೋಗ್ತಿರೋದು ಮಹದೇಶ್ವರನ ಬೆಟ್ಟಕ್ಕೆ, ಅದು ಬೈಕಲ್ಲಿ ನಮ್ಮ ಬ್ಲಾಕ್ ಪಿನ್ನ ಜೊತೆಯಲ್ಲಿ. ಅದರಲ್ಲೂ ಮಹದೇಶ್ವರನ ಬೆಟ್ಟ ಘಾಟ್ ಸೆಕ್ಷನ್ ಕ್ಲಿಯರ್ ಮಾಡೋಕ್ಕೂ ಸಖತ್ ಖುಷಿ ಇದೆ ಮಾತ್ರ. ಗೈಸ್ ನಿಮಗೆ ನಾನು ಮತ್ತೆ ಇನ್ನು ಟೆಂಪಲ್ ಹತ್ರ ಸಿಗ್ತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲೂ ಹೋಗಬೇಡಿ, ಹಂಗೆ ನೋಡ್ತಾ ಇರಿ. ಹೋಗೇ ಕಿರಿಯವನೇ ಸ್ವಾಮಿ ಚಿನ್ನಾದ ತೇರಿನವನೇ. ಗೈಸ್ ಫೈನಲಿ ಮಹದೇಶ್ವರನ ಬೆಟ್ಟ ಅಂತೂ ಬಂದಾಯಿತು. ಇನ್ನೇನಿದ್ರು ಮಹದೇಶ್ವರನ ದರ್ಶನ ಮಾಡೋದೊಂದೇ ಬಾಕಿ. ಆದರೆ ನಾನು ಆ್ಯಕ್ಚುಲಿ ಇವತ್ತು ದರ್ಶನ ಮಾಡೋದಿಲ್ಲ. ಇವತ್ತು ಭಾನುವಾರ ಸಖತ್ತು ಜನ ರಶ್ ಇರ್ತಾರೆ. ಸೊ ನಂದೇನಿದ್ರು ಇವತ್ತು ಫುಲ್ ಕಂಪ್ಲೀಟ್ ಆಗಿ ದೇವಸ್ಥಾನ ತೋರಿಸಿ ನಿಮಗೆ ನಾಳೆ ದರ್ಶನ ಮಾಡೋದ ಅಂತ ಪ್ಲ್ಯಾನ್ ಇರೋದು. ಸೊ ಮಂಡೇ ಅಂದರೆ ಸೋಮವಾರ ದರ್ಶನ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇದೇ ನನ್ನ ಪ್ಲ್ಯಾನ್ ಆಗಿದ್ದು. ಸೊ ಫೈನಲಿ ಮಹದೇಶ್ವರನ ಬೆಟ್ಟ ಬಂದಾಯಿತು. ಇವಾಗ ಗಾಡಿ ಪಾರ್ಕಿಂಗ್ ಮಾಡಿ ಒಳಗೆ ಹೋಗ್ತಾ ಇದ್ದೀವಿ ಮಹದೇಶ್ವರನ ದೇವಸ್ಥಾನ ಹತ್ರ. ಅದಕ್ಕೂ ಮುಂಚೆ ಒಂದು ಸಣ್ಣ ಟೀ ಬ್ರೇಕ್ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಅವರು ಟೀ ಕುಡಿತವ್ರೆ. ಅವರು ತುಂಬ ತಲೆನೋಯ್ತಿತ್ತು ಅಂತ ನಾವು ಅದಕ್ಕೆ ಹಂಗೆ ಒಂದು ಟೀ ಕುಡಿದ್ಬಿಟ್ಟು ಮುಂದೆ ಅಲ್ಲೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ನೋಡಿ ಅದಾದಮೇಲೆ ಕೆಲವೊಂದು ದೇವಸ್ಥಾನದ ಕ್ಲಿಪ್ಸ್ ಇರಿದೆ, ನಿಮಗೂ ಅದನ್ನು ತೋರಿಸ್ತಾ ನಡೀರಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇವತ್ತಂತೂ ಭಾನುವಾರ ಆಗೋದ್ರಿಂದ ಮಾತ್ರ ಸಖತ್ ಜನ ಬೇರೆ ಇದ್ದರು ಮಹದೇಶ್ವರನ ಬೆಟ್ಟದಲ್ಲಿ. ನೀವು ನೋಡ್ತಿರ್ಬೋದು ಎಷ್ಟು ಜನ ಅಂದರೆ ಸಖತ್ ಜನ ಮಾತ್ರ. ನೋಡಿ ಮಾಘ ಮಾಸದಲ್ಲಿ ಎಷ್ಟು ಜನ ಇದ್ದಾರೆ ಮಹದೇಶ್ವರನ ಬೆಟ್ಟದಲ್ಲಿ ಅಂತ. ಸಖತ್ ಜನ ಮಾತ್ರ. ಏನು ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ ಟೆಂಪಲ್ಲು. ಗೈಸ್ ಇವಾಗ ನಿಮಗೋಸ್ಕರ ಕೆಲವೊಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ನ ಈಗ ನಿಮ್ಮ ಮುಂದೆ ಬರಲಿದೆ, ನೋಡಿ ಎಂಜಾಯ್ ಮಾಡಿ. ಗೈಸ್ ವಿಡಿಯೋ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ. ಇವಾಗ ಬೆಳಗ್ಗೆಯಿಂದ ಒಡ್ಡಾಡಿ ಸುಸ್ತಾಗಿತ್ತು ಅಂತ ಇಲ್ಲೇ ಪ್ರಸಾದ ಮಾಡೋಣ ಅಂತ ಕ್ಯೂ ಹೋಗ್ತಾ ಇದ್ದೀವಿ. ಕ್ಯೂ ಅಲ್ಲೂ ಕೂಡ ಜನ ಜಾಸ್ತಿ ಬೇರೆ ಇದ್ದಾರೆ. ಇವಾಗ ನೋಡಿ ಹಂಗೆ ಏನಿಲ್ಲ, ಇವಾಗ ಹೋಗ್ತಾ ಇದ್ದೀವಿ, ಬೇಗನೆ ಬಂದಿದ್ದೀವಿ ಆ್ಯಕ್ಚುಲಿ ಪ್ರಸಾದಕ್ಕೆ. ಈಗಿನ್ನ 7:30 ಸ್ಟಾರ್ಟು ಸಂಜೆ. ಸೊ ಆಲ್ರೆಡಿ ಕೂತಿದ್ದಾರೆ ನೋಡಿ ಇಲ್ಲೇ ಮುಂದೆ, ನೀವು ನೋಡ್ತಿರ್ಬೋದು. ಫೈನಲಿ ಇನ್ನೇನು ಎಂಟ್ರಿ ಆದು ಪ್ರಸಾದ ಮಾಡೋದಕ್ಕೆ. ಇವಾಗ ನಿಮ್ಮ ಮುಂದೆ ಕಂಪ್ಲೀಟ್ ಶಾರ್ಟ್ ಬರುತ್ತೆ, ಅದನ್ನು ನೋಡಿ ಎಂಜಾಯ್ ಮಾಡಿ. ಮಾದಪ್ಪನ ಪ್ರಸಾದ ಏನು ನನಗೆ ಬರೋ ತಕ್ಕ ಮಟ್ಟಿಗೆ ವಿಡಿಯೋನ ಹಾಕ್ತಾಯಿದ್ದೀನಿ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನಿಮ್ಮ ಮುಂದೆ ಕಂಪ್ಲೀಟ್ ವಿಡಿಯೋ ಒಂದೇ ಶಾರ್ಟಲ್ಲಿ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಶುಭವಾಗುತ್ತೈತಮ್ಮೋ ಶುಭ.
ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿತು. ನೀವು ಇವಾಗ ನೋಡ್ತಿರ್ಬೋದು ಎಷ್ಟು ಜನ. ನಾನು ಆವಾಗಲೇ ಹೋಗ್ಬೇಕಾದ್ರೆ ಎಷ್ಟು ಜನ, ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ನೋಡಿ ಎಷ್ಟು ಜನ ತುಂಬಿದ್ದಾರೆ ಅಂತ. ಗೈಸ್, ಇದೇ ನೋಡಿ ನಾವು ಮಲಗಿದ್ದ ಜಾಗ. ಇದು ಏನಂದರೆ ಇದು ನಮ್ಮಮ್ಮನ ಆಸೆ. ಏನಂದರೆ ಮಹದೇಶ್ವರನ ದೇವಸ್ಥಾನಕ್ಕೆ ಬಂದಾಗ ಮಹದೇಶ್ವರನ ಟೆಂಪಲ್ನ ಮುಂದೆ ಮಲಗಬೇಕಂತೆ ಅಂತ ಕೆಲವರು ಹೇಳ್ತಾರೆ ಅಂತ ನಮ್ಮಮ್ಮ ಇಲ್ಲಿ ಮಲಗಿಸಿದ್ದಾರೆ. ಇದು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕೂಡ ಹಿಂಗೆ ಮಲಗ್ತಿರೋದು. ಇದು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಮಾಡಾಯಿತು. ಇದು ಕೂಡ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಅಂತ ಹೇಳ್ತಾ, ಅದಾದಮೇಲೆ ಒಂದು ಸ್ಮಾಲ್ ಟೀ ಕುಡಿದು ಮತ್ತೆ ನಿಮಗೆ ನಾನು ಸಿಗ್ತೀನಿ ಮಾರ್ನಿಂಗ್ ಅಂತ ಹೇಳ್ತಾ, ಇದು ನೋಡಿ ನಾನು ಒಂದು ಬೆಳಗ್ಗೆ ಜಾವ 3-4 ಗಂಟೆ ಇದ್ದಾಗ ಇದ್ದ ಜನ ಎಷ್ಟು ಜನ ಇದ್ದಾರೆ. ಫುಲ್ ತುಂಬಿದೆ. ಆ್ಯಕ್ಚುಲಿ ಒಂದು ಚೂರು ಸ್ಪೇಸ್ ಇಲ್ಲ ಅಲ್ಲಿ. ಗಾಯ್ಸ್, ಬೆಳಗ್ಗೆನೇ ಎದ್ದು ಬೆಳಗಿನ ಜಾವ 3 ಗಂಟೆ 3:30 ನಾವು ಎದ್ದಾಗ ಆ್ಯಕ್ಚುಲಿ ಫುಲ್ಲು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ಮಹದೇಶ್ವರನ ದರ್ಶನ ಮಾಡಲೆಂದು ಹೋಗ್ತಾ ಇದ್ದೀವಿ. ಗೈಸ್, ನೀವು ನೋಡ್ತಿರ್ಬೋದು ಬೆಳಗಿನ ಜಾವ ಎಷ್ಟು ಜನ ಇದ್ದಾರೆ. ನಾವು ಕ್ಯೂವಲ್ಲಿ ನಿಂತಿದ್ದೀವಿ. ಇಲ್ಲೂ ಕೂಡ ಜನ ಇದ್ದಾರೆ. ಅದು ಅಷ್ಟೊತ್ತಲ್ಲಿ ಕೂಡ 4:45 ಗಂಟೆ ಸಮಯದಲ್ಲಿ ಆ್ಯಕ್ಚುಲಿ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ಬೋದು. ಗೈಸ್, ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯಿತು. ಆ್ಯಕ್ಚುಲಿ ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೆಲವೊಂದು ವೀಡಿಯೋಸ್ ಬರಿದೆ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಒಂದು ಲಾಂಗ್ ರೈಡಲ್ಲಿ ಸಿಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ಹಿಂಗೆ ಚೆನ್ನಾಗಿರಿ, ನಗ್ತಾಯಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿಂದನೇ ಕೇಳ್ತಾ, ಆದಷ್ಟು ನೀವು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಚೆನ್ನಾಗಿ ದರ್ಶನ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಿಂಗೆ ನೋಡ್ತಾಯಿರಿ, ಖುಷಿಯಾಗಿರಿ, ಚೆನ್ನಾಗಿರಿ. ಲವ್ ಯು ಗೈಸ್, ಬಾಯ್, ಟೇಕ್ ಕೇರ್.